ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ನನ್ನ ಮಗಳು ಚೆನ್ನಾಗಿ ಓದಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅಪ್ಪು ಅವರ ತಮ್ಮ ಮಗಳನ್ನು ಒಂದು ವಿದೇಶದಲ್ಲಿ ಓದಿಸ್ಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಸೊ ಅದರಂತೆ ಅಪ್ಪು ಅವರು ತಮ್ಮ ಮಗಳನ್ನು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಕೂಡ ಇಟ್ಟಿದ್ದರು. ಆದರೆ ಓದಲು ಅಂತ ವಿದೇಶಕ್ಕೆ ಕಳಿಸಿದ್ರೆ ಒಂದು ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಒಂದು ಮಗಳು ಮಾಡಿದ್ದನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈಗ ಕಣ್ಣೀರನ್ನು ಹಾಕಿದ್ದಾರೆ. ಮಗಳ ನಿರ್ಧಾರವನ್ನು ನೋಡಿ ಈಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಅಪ್ಪು ಅವರ ಮಗಳು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್, ಹಾಗೆ ದೊಡ್ಡ ಮನೆ ಕುಟುಂಬ? ಹಾಗಿದ್ರೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಯಾರು ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಅಪ್ಪು ಅವರಿಗೆ ತಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ಇತ್ತು. ಅದರಲ್ಲೂ ದೊಡ್ಡ ಮಗಳು ಧೃತಿ ಮೇಲೆ ತುಂಬಾ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ನನ್ನ ಮಗಳನ್ನು ಏನಾದರೂ ಮಾಡಿ ಒಂದು ದೊಡ್ಡ ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ನನ್ನ ಮಗಳು ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು. ಸೊ ಯಾರ ಒಂದು ಹಂಗಿನಲ್ಲೂ ಅವಳು ಬದುಕಬಾರ್ದು, ಸೊ ಸ್ವತಃ ನನ್ನ ಒಂದು ಪಾಲಿನಲ್ಲೂ ಅವಳು ಬದುಕಬಾರ್ದು ಅನ್ನೋದು ಅಪ್ಪು ಅವರ ಆಸೆಯಾಗಿತ್ತು. ಅದಕ್ಕಾಗಿಯೇ ತಮ್ಮ ಮಗಳನ್ನು ವಿದೇಶದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ, ಉನ್ನತ ವ್ಯಾಸಂಗವನ್ನು ಮಾಡೋಕ್ಕೆ ವಿದೇಶಕ್ಕೆ ಕಳಿಸಿದ್ರು. ಆದರೆ ಇಲ್ಲಿ ಅಪ್ಪು ಅವರ ಮಗಳು ಮಾಡಿದ್ದೇನು ನೋಡಿ. ಸೊ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಇದೀಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಹಾಗಿದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅವರು ಇಂದಿಗೂ ಕೂಡ ತುಂಬಾ ಒಂದು ದಾನ ಧರ್ಮಗಳನ್ನು ಮಾಡಿ ಇಂದಿಗೂ ಕೂಡ ದೇವರಾಗಿ ಒಂದು ಉಳಿದಿದ್ದಾರೆ. ಸೊ ಯಾವ ರೀತಿಯಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇವತ್ತಿಗೆ ಅವರು ಒಂದು ದೇವರಾಗಿ ಉಳಿದುಕೊಂಡು ಬಿಟ್ಟಿದ್ದಾರೆ. ಸೊ ಒಂದು ಹೇಳಬೇಕಪ್ಪ ಅಂತಂದರೆ ತುಂಬಾ ಒಂದು ಪ್ರೀತಿಯಿಂದ ಒಂದು ಅಪ್ಪು ಅವರನ್ನು ಎಲ್ಲರೂ ಕೂಡ ತುಂಬಾ ಪ್ರೀತಿಸ್ತಾ ಇದ್ದಾರೆ ಇಂದಿಗೂ ಕೂಡ. ಸೊ ಅವರು ಮರಣ ಹೊಂದುವವರೆಗೂ ಕೂಡ ಅವರ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಇರಲಿ ಬಿಡಪ್ಪ, ಒಬ್ಬ ಕನ್ನಡದ ನಟ ಒಬ್ಬ ಮರಣ ಹೊಂದಿದ್ದಾನೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಒಂದು ಅಪ್ಪು ಅವರು ಮರಣ ಹೊಂದಿದಾಗ ಅವರು ಮಾಡಿರುವ ಸಾಧನೆಗಳು ಮತ್ತು ಅವರು ಮಾಡಿರುವಂತಕ್ಕಂಥ ಒಂದು ದಾನ ಧರ್ಮಗಳು ಯಾವಾಗ ಬೆಳಕಿಗೆ ಬಂದವು, ಅವತ್ತಿನಿಂದ ಅವರು ದೇವರಾಗಿ ಉಳಿದ್ಬಿಟ್ರು. ಸೊ ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಪುಣ್ಯಾತ್ಮ ಅಂತಕ್ಕಂಥ ಸುದ್ದಿಗಳು ತುಂಬಾ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟು. ಸೊ ಇಷ್ಟೊಂದು ಒಂದು ದಾನ ಧರ್ಮಗಳನ್ನ ಮಾಡಿದ್ದಾರೆ ಅಪ್ಪು ಅವರು. ಸೊ ಅಪ್ಪು ಅವರನ್ನು ನಾವು ಮೆಚ್ಚಲೇಬೇಕು. ಇಂದಿಗೂ ಕೂಡ ಅದಕ್ಕಾಗಿಯೇ ಒಂದು ದೇವರ ಸ್ಥಾನದಲ್ಲಿ, ದೇವರ ರೂಪದಲ್ಲಿ ಒಂದು ದೇವರ ಭಾವಚಿತ್ರಗಳೊಂದಿಗೆ ಇವರ ಭಾವಚಿತ್ರವನ್ನು ಒಂದು ಕನ್ನಡಿಗರಾಗಿರ್ಬೋದು, ಸೊ ವಿದೇಶದಲ್ಲೂ ಒಂದು ಅಂದರೆ ಹೊರ ರಾಜ್ಯದಲ್ಲೂ ಕೂಡ ಹಾಕ್ತಾ ಇದ್ದಾರೆ. ಸೊ ಒಂದು ಖುಷಿಯ ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಅಪ್ಪು ಅವರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಈಗ ಆಗಲಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ, ತಮ್ಮ ಮಗಳನ್ನು ವಿದೇಶದಲ್ಲಿ ತಾವು ಇರುವಾಗಲೇ ಒಂದು ಓದೋಕ್ಕೆ ಇಟ್ಟಿದ್ದರು. ಸೊ ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನೇನೋ ಚೆನ್ನಾಗಿ ಮಾಡಿದ್ದಾರೆ. ಸೊ ಆದರೆ ಇನ್ನು ನೋಡಬೇಕಪ್ಪ ಅಂತಂದರೆ, ವಿದೇಶದಲ್ಲೇ ಸೆಟ್ಲ್ ಆಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಾನು ವಿದೇಶದಲ್ಲೇ ಸೆಟ್ಲ್ ಆಗ್ತೀನಿ, ಇಲ್ಲಿ ಒಂದು ಏನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳ್ತಾ ಇದ್ದಾರಂತೆ. ಈ ಮಾತನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಆಯಿತು, ನೀನು ಹೋಗ್ಬಿಡು, ನಿಮ್ಮ ಅಪ್ಪನೂ ನನ್ನ ಜೊತೆಯಲ್ಲಿ ಈಗ, ಸೊ ನೀನು ವಿದೇಶದಲ್ಲಿದ್ದುಬಿಡು, ನಾನು ಒಬ್ಬಳೇ ಇರ್ತೀನಿ ಅನ್ನೋ ಮಾತಿನನ್ನು ಹೇಳ್ಕೊಂಡ್ಬಿಟ್ಟು ಒಂದು ಕಣ್ಣೀರನ್ನು ಹಾಕಿದ್ದಾರಂತೆ. ಸೊ ಒಂದು ಧೃತಿಯವರ ಈ ನಿರ್ಧಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ಸೊ ಒಂದು ಧೃತಿ ಅವರು ಒಂದು ವಿದೇಶದಲ್ಲಿರೋದು ಸರಿನಾ, ಅಥವಾ ಒಂದು ನಮ್ಮ ದೇಶದಲ್ಲಿ ಏನಾದರೂ ಒಂದು ಕರ್ನಾಟಕಕ್ಕೆ ಬಂದು ಏನಾದರೂ ಮಾಡಬೇಕಾ ತಾಯ್ನಾಡಿಗೆ? ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತೀರ ಅಂದ್ರೆ ಕಮೆಂಟ್ ಮಾಡಿ.